ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ನಟ ದರ್ಶನ್ ದಾಂಪತ್ಯ ಬದುಕಲ್ಲಿ ಮತ್ತೆ ಬೀಸತ್ತ ಬಿರುಗಾಳಿ. ಪವಿತ್ರ ಗೌಡ ವಿರುದ್ಧ ಮತ್ತೆ ಸಿಡಿದೆದ್ದ ಚಾಲೆಂಜಿಂಗ್ ಸ್ಟಾರ್ ಪತ್ನಿ. ಪತಿ ಫೋಟೋ ಶೇರ್ ಮಾಡಿದ್ದಕ್ಕೆ ವಿಜಯಲಕ್ಷ್ಮಿ ಆಕ್ಷೇಪ. ರಿಲೇಶನ್ಶಿಪ್ಗೆ 10 ವರ್ಷ ಎಂದು ಪವಿತ್ರ ಗೌಡ ಪೋಸ್ಟ್. ಗರಂ ಆಗಿ ಪವಿತ್ರ ಗೌಡ್ರ ಹಳೆ ಫೋಟೋ ಶೇರ್ ಮಾಡಿದ ದರ್ಶನ್ ವೈಫ್. ಸಂಜಯ್ ಸಿಂಗ್ ಜೊತೆಗಿನ ಫೋಟೋ ಹಂಚಿಕೊಂಡು ಕೌಂಟರ್. ಬೇರೊಬ್ಬರ ಗಂಡನ ಫೋಟೋ ಪೋಸ್ಟ್ ಮಾಡೋ ಮೊದಲು ಅರಿವಿರಬೇಕಿತ್ತು. ಇದು ಅವಳ ವ್ಯಕ್ತಿತ್ವವನ್ನ ತೋರಿಸುತ್ತೆ. ಪವಿತ್ರ ಗೌಡಗೆ ಇನ್ಸ್ಟಾಗ್ರಾಂನಲ್ಲೇ ಲೆಫ್ಟ್ ರೈಟ್ ತೆಗೆದುಕೊಂಡ ವಿಜಯಲಕ್ಷ್ಮಿ. ಕುಟುಂಬದ ಹಿತದೃಷ್ಟಿಯಿಂದ ನಾನು ಸುಮ್ಮನೆ ಕೂರೋದಿಲ್ಲ ಅಂತ ಸಂದೇಶ. ಪವಿತ್ರ ಗೌಡ ವಿರುದ್ಧ ಕಾನೂನು ಸಮರಕ್ಕೂ ಸಜ್ಜು. ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದರ್ಶನ್ ಪತ್ನಿ ಆಗ್ರಹ. ದರ್ಶನ್ ಪತ್ನಿ ಪವಿತ್ರ ಗೌಡ ಇನ್ಸ್ಟಾ ವಾರ್. ಇಂದು ನಿಗದಿಯಾಗಿದ್ದ ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್ ಕ್ಯಾನ್ಸಲ್. ಕಾರಣಾಂತರಗಳಿಂದ ಮೀಟಿಂಗ್ ರದ್ದಾಗಿದೆ ಎಂದ ಚಿತ್ರತಂಡ. ಜಸ್ಟ್ ಪಾಸ್ ಟ್ರೇಲರ್ ರಿಲೀಸ್ಗೂ ತಟ್ಟುತ್ತಾ ಕಾಂಟ್ರವರ್ಸಿ ಬಿಸಿ. ಟ್ರೇಲರ್ ಲಾಂಚ್ಗೆ ಮುಖ್ಯ ಅತಿಥಿಯಾಗಿ ಬರಬೇಕಿರೋ ದರ್ಶನ್ ಶರ್ಟನ್ ಹೋಟೆಲ್ ಕಾರ್ಯಕ್ರಮಕ್ಕೆ ಬರ್ತಾರಾ ಚಾಲೆಂಜಿಂಗ್ ಸ್ಟಾರ್? ಮುರುಘಾ ಶಾಖಾ ಮಠಕ್ಕೆ ನೂತನ ಪೀಠಾಧಿಪತಿ ನೇಮಕ. ಶಿವಮೂರ್ತಿ ಮುರುಘಾ ಶರಣರನ್ನೇ ಹೊರಗಿಟ್ಟು ನೂತನ ಪೀಠಾಧಿಪತಿ ಆಯ್ಕೆ. ಕಾನೂನು ಹೋರಾಟಕ್ಕೆ ಮುಂದಾಗ್ತಾರಾ ಮುರುಘಾಶ್ರೀ? ಶಪಥ ಗೆದ್ದು ಕೊಡಗಿಗೆ ಕಾಲಿಡ್ತಾ ಇರುವ ಸಿಎಂ ಸಿದ್ದರಾಮಯ್ಯ. ಮೊಟ್ಟೆ ಎಸೆತ ಪ್ರಕರಣದ ಬೆನ್ನಲ್ಲೇ ಕೊಡಗಿನ 2 ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ಬರ್ತೀನಿ ಅಂದಿದ್ರು. ಲೋಕಸಭೆ ಚುನಾವಣೆ ವೇಳೆ ಸಿಎಂ ಭೇಟಿಯಿಂದ ಸಂಚಲನ. ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಗರಿಗೆದರಿದ ಮಂಡ್ಯ ಲೋಕ ಕಣ. ಕ್ಷೇತ್ರ ಹಂಚಿಕೆ ಹತ್ತಿರವಾಗ್ತಿದ್ದಂತೆ ಅಸಮಾಧಾನಿತ ನಾಯಕರು ಅಲರ್ಟ್. ಬೆಂಗಳೂರಿನ ಸಂಸದೆ ಸುಮಲತಾ ನಿವಾಸದಲ್ಲಿ ಇಂದು ಮಹತ್ವದ ಸಭೆ. ಲೋಕಸಭೆ ಚುನಾವಣೆಗೆ ನರೇಂದ್ರ ಮೋದಿ ವರ್ಕೌಟ್. ಮತದಾರರನ್ನ ಸೆಳೆಯೋದಕ್ಕೆ ನಮೋ ನವ ಮತದಾನ ಸಮ್ಮೇಳನ. ಇಂದು ದೇಶಾದ್ಯಂತ 5,000ಕ್ಕೂ ಅಧಿಕ ಸ್ಥಳಗಳಲ್ಲಿ ಬಿಜೆಪಿ ರಣಕಹಳೆ. ರಾಮ ಮಂದಿರ ಬಳಿಕ ಲೋಕ ಸಮರಕ್ಕೆ ಮೋದಿ ರೆಡಿ. ಇಂದು ಬುಲಂದ್ ಶಹರ್ನಲ್ಲಿ ಪ್ರಧಾನಿ ಮೋದಿ ಪ್ರಚಾರ. ಉತ್ತರ ಪ್ರದೇಶದ ಬುಲಂದ್ ಶಹರ್ನಲ್ಲಿ 19,000 ಕೋಟಿ ಯೋಜನೆಗಳಿಗೆ ಚಾಲನೆ. ದೆಹಲಿಯ ಅತ್ಯಾಚಾರ ಸಂತ್ರಸ್ತೆಯ ಬಗ್ಗೆ ಟ್ವೀಟ್ ಮಾಡಿ ಗುರುತು ಬಹಿರಂಗ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್. ಫೋಕ್ಸೋ ಕಾಯ್ದೆಯಡಿ ಕೇಸ್ ರಿಜಿಸ್ಟರ್. ರಾಜ್ಯದಲ್ಲಿ 80,334 ಅಪ್ರಾಪ್ತೆಯರು ಪ್ರೆಗ್ನೆಂಟ್. ಕೇವಲ 14 ವರ್ಷದಲ್ಲಿ 400 ಅಪ್ರಾಪ್ತೆಯರು ಗರ್ಭಿಣಿ. ಅದರಲ್ಲಿ ಬೆಂಗಳೂರೇ ನಂಬರ್ 1. ಬೆಚ್ಚಿ ಬೀಳಿಸುವಂತಿದೆ ಮಕ್ಕಳ ಆಯೋಗದ ಅಂಕಿಅಂಶ. ಮಠ ಮಧ್ಯಾಹ್ನ ಕಾರಲ್ಲಿ ಕಾಮತೃಷೆಗೆ ಬಿದ್ದ ಜೋಡಿ. ಪ್ರಶ್ನಿಸಲು ಮುಂದಾದ ಪೊಲೀಸ್ ಅಧಿಕಾರಿ ಮೇಲೆ ಕಾರು ಹತ್ತಿ ಎಸ್ಕೇಪ್. ಬೆಂಗಳೂರಿನ ಜ್ಞಾನಭಾರತಿ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಬಳಿಕ ಧರ್ಮ ಜಾಗೃತಿ ಆಂದೋಲನ. ದಕ್ಷಿಣ ಕನ್ನಡ ಜಿಲ್ಲೆಯ ದೈವ ದೇವಸ್ಥಾನ ಸಂಸ್ಕೃತಿ ರಕ್ಷಣೆಗೆ ಮಹತ್ವದ ಸಭೆ. ದೇವಾಲಯಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡುವ ಕುರಿತು ಸಭೆಯಲ್ಲಿ ಚರ್ಚೆ. ರಾಮಲಲ್ಲಾನಿಗೆ ರಾಮನಗರ ಮಂಗಳವಾದ್ಯದ ರಾಗ ನಮನ. 48 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಬಾಲರಾಮನಿಗೆ ರಾಗ ಸೇವೆ. ಮಾರ್ಚ್ 10ರ ತನಕ ಮಂಗಳವಾದ್ಯ ನುಡಿಸಲಿರೋ ವಿಜಯ್ ಕುಮಾರ್ ತಂಡ. ನಾಗಸಂದ್ರದಿಂದ ಮಾದಾವರವರೆಗಿನ ವಿಸ್ತರಿತ ಮಾರ್ಗದಲ್ಲಿ ಕಾಮಗಾರಿ ಹಿನ್ನೆಲೆ. ಪೀಣ್ಯ ನಾಗಸಂದ್ರದ ನಡುವೆ 3 ದಿನ ಮೆಟ್ರೋ ಸೇವೆ ಸ್ಥಗಿತ. ಬಿಎಂಆರ್ಸಿಎಲ್ನಿಂದ ಅಧಿಕೃತ ಮಾಹಿತಿ.
ಜನವರಿ 26ರ ಪಥಸಂಚಲನದಲ್ಲಿ ದೆಹಲಿ ಪೊಲೀಸರ ಮಹಿಳಾ ತುಕಡಿ ಭಾಗಿ. ಕರ್ತವ್ಯ ಪಥದಲ್ಲಿ ಮೊದಲ ಬಾರಿಗೆ ಹೆಜ್ಜೆ ಹಾಕಲಿದೆ ವುಮೆನ್ ಫೋರ್ಸ್. 45 ಸ್ನೇಹಪರ ದೇಶಗಳ ಅಧಿಕಾರಿಗಳು ಮತ್ತು ಕೆಡೆಟ್ ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.